ಹಾಯ್ ಆಲ್, ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿ ಬೇಳೆ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲು 1 ಕಪ್ ಆಗುವಷ್ಟು ತೊಗರಿಬೇಳೆ ತಗೊಳ್ಳೋಣ, ಸ್ಮಾಲ್ ಕಪ್ಪು. ಸೊ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ಇದನ್ನು 2 ರಿಂದ 3 ಸಾರಿ ಚೆನ್ನಾಗಿ ತೊಳ್ಕೊಳ್ಳೋಣ. ಈಗ ಇದಕ್ಕೆ ನಾನು ತೊಳೆದುಕೊಂಡಿರುವಂಥ ತೊಗರಿಬೇಳೆನ ಹಾಕೋತಾ ಇದ್ದೀನಿ. ಈಗ 2 ಈರುಳ್ಳಿ ಮೀಡಿಯಂ ಸೈಜಲ್ಲಿ ಹೆಚ್ಕೊಂಡಿರೋದು, 2 ಈರುಳ್ಳಿ, 2 ಟೊಮ್ಯಾಟೊ ಮೀಡಿಯಂ ಸೈಜಲ್ಲಿ ಹೆಚ್ಕೊಂಡಿರೋದು, 1/4 ಸ್ಪೂನ್ ಅಷ್ಟು ಅರಿಶಿನ, 1.5 ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ. ಈಗ ಇದಕ್ಕೆ ನೀರು ಹಾಕೊಳ್ಳೋಣ. ನೀರು ನಿಮಗೆ ಸಾರು ಎಷ್ಟು ತಿಳಿಬೇಕೋ ಅಷ್ಟು ನೀರು ಹಾಕೊಳ್ಳಿ. ನೀವು ಇದಕ್ಕೆ ತರಕಾರಿ ಕೂಡ ಹಾಕೊಳ್ಬೋದು. ನಾನು ಇಲ್ಲಿ ತೋರಿಸ್ತಾ ಇರೋದು ಸಿಂಪಲ್ ಬೇಳೆ ಸಾರು ಅಷ್ಟೇ. ಇದಕ್ಕೆ ನಾನು ಯಾವುದೇ ರೀತಿಯಾದ ತರಕಾರಿ ಹಾಕ್ತಾ ಇಲ್ಲ, ಬರೀ ಈರುಳ್ಳಿ ಟೊಮೆಟೊ ಹಾಕಿದ್ದೀನಿ ಅಷ್ಟೇ. ಈಗ ಇದಕ್ಕೆ 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊತಾ ಇದ್ದೀನಿ. ಸೊ ಎಣ್ಣೆ ಹಾಕೊಳ್ಳೋದ್ರಿಂದ ಬೇಳೆ ತುಂಬ ಬೇಗ ಬೇಯುತ್ತೆ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ 3 ವಿಷಲ್ ಆಗುವಷ್ಟು ಬೇಯಿಸ್ಕೊಳ್ಳೋಣ. ಈಗ ಇದನ್ನ 3 ರಿಂದ 4 ವಿಷಲ್ ಆಗುವಷ್ಟು ಬೇಯಿಸ್ಕೊಳ್ಳೋಣ. ಬನ್ನಿ ಈಗ ಓಪನ್ ಮಾಡೋಣ. ಸೊ ಈಗ ಇದಕ್ಕೆ ಹುಳಿ ಹಾಕೊಳ್ಳೋಣ. ನಾನು ಮೊದಲೇ ನೆನೆಸಿಟ್ಟಿದ್ದೆ ನೋಡಿ, ಇಷ್ಟು ಮಿಶ್ರಣ ಮೊದಲೇ ನಾನು ನೆನೆಸಿಟ್ಟಿದ್ದೆ. ಈಗ ಇದನ್ನು ಕ್ಲೀನಾಗಿ ಕಿವುಚಿ ಹುಣಸೆಹಣ್ಣು ರಸ ಹಾಕೊಳ್ಳೋಣ. ಈಗ ಇದಕ್ಕೆ ಕಲ್ಲುಪ್ಪು ಹಾಕೋತಾ ಇದ್ದೀನಿ. ಉಪ್ಪು ನೋಡ್ಕೊಂಡು ಹಾಕೊಳ್ಳಿ, ಬೇಕಂದರೆ ಆಮೇಲೆ ಕೂಡ ಹಾಕೊಳ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಒಗ್ಗರಣೆ ಹಾಕೋಣ ಸಾರಿಗೆ. 1/2 ಸ್ಪೂನ್ ಅಷ್ಟು ಸಾಸಿವೆ, 1/2 ಸ್ಪೂನ್ ಅಷ್ಟು ಜೀರಿಗೆ, 1/4 ಸ್ಪೂನ್ ಅಷ್ಟು ಇಂಗು, ಸ್ವಲ್ಪ ಕರಿಬೇವು. ಈಗ ಇದನ್ನ ಸಾರಿಗೆ ಹಾಕೊಳ್ಳೋಣ. ನೋಡಿ, ಸಿಂಪಲ್ ಆಗಿ ಯಾವುದೇ ರೀತಿ ತರಕಾರಿ ಇಲ್ಲದ್ರೆ ಬೇಳೆ ಸಾರು ರೆಡಿ. ಇದಕ್ಕೆ ನೀವು ತರಕಾರಿ ಕೂಡ ಹಾಕೊಳ್ಬೋದು. ಬೇಳೆ ಸಾರು ರೆಡಿ ಈಗ.
ಇದನ್ನ ಈಗ ಸರ್ವ್ ಮಾಡ್ಕೊಳ್ಳೋಣ. ಈಗ ಒಗ್ಗರಣೆ ಹಾಕಿದಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಬಿಸಿ ಬಿಸಿ ಬೇಳೆ ಸಾರು ರೆಡಿ.